ಬಂದು ಹೋಗ್ಯಾರೆ, DC ಅವರು ಬಂದು ಹೇಳಿದ್ದಾರೆ. ನಾನು ಎಲ್ಲರ ಅಭಿಪ್ರಾಯವನ್ನು ಕೇಳಿದ್ದೇನೆ. ಅಚಾತುರ್ಯವಾದ ಘಟನೆ ಅಂತೂ ಕೂಡ ನನಗೆ ಅನಿಸ್ತದೆ. ಯಾರು ಪರ್ಪಸ್ಲಿ ಮಾಡುವಂತ ಇದಲ್ಲ. ಇಂಥ ದೊಡ್ಡ ಕಟ್ಟಡ ಆಗುವ ಮುಂದೆ ತಾವು ಅನೇಕ ಕಡೆ ಸಮಸ್ಯೆ ಆಗಿದ್ದು ನೀವು ಕಂಡಿದೆ. ಅದಕ್ಕೆ ಒಳ್ಳೆಯ ಗುಣಮಟ್ಟದ ಕೆಲಸ ನಾವು ತೋರ್ತೀವಿ. ಮಾರ್ಚ್ ಏಪ್ರಿಲ್ನಲ್ಲಿ ಆ ಕಟ್ಟಡ ಲೋಕಾರ್ಪಣೆ ಮಾಡುವ ಉದ್ದೇಶ ಕೂಡ ಇದೆ. ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಕಡೆ ಆಗಬೇಕು. ಅದು ಒಂದೇ ಕಡೆ ಆದರೆ ಜನರಿಗೆ ಅನುಕೂಲ ಆಗ್ತದನ್ನ ದೃಷ್ಟಿಯಿಂದ ಈ ದೊಡ್ಡದಾದಂಥ ಬಿಲ್ಡಿಂಗ್ ಕಟ್ಟಿ ಮಂಜೂರಾತಿ ಪಡೆದು ಒಂದು ಸುಂದರವಾದಂಥ ಈ ಮಿನಿ ವಿಧಾನಸೌಧ ನಿಮಗೂ ನಮಗೂ ಕೂಡ ಖುಷಿ ತರಂತ ಸಂಗತಿ. ಖುಷಿ ತರ ಸಂಗತಿ ಅದ ಸರ್. ವಿರೋಧ ಪಕ್ಷದವರು ಪ್ರತ್ಯೇಕ ಕಾಮಗಾರಿ ಆಗ್ಯದ ಮತ್ತು ಸಂಬಂಧಪಟ್ಟಂತ KW ಆಗಲಿ ಗುತ್ತಿಗೆದಾರ ಮೇಲಾಗಲಿ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಮತ್ತು ಶಾಸಕರು ಭೇಟಿ ಕೊಟ್ಟಿಲ್ಲ. ಇದಕ್ಕಿಂತ ಕಾಮಗಾರಿ ನಡೆಯೋದು ಮೊದಲೇ ಸರ್. ಈ ಘಟನೆ ಆಗೋದು ಮೊದಲೇ ಸರ್. ಶಾಸಕರ ಭೇಟಿ ಕೊಟ್ಟರೆ ಇಂಥ ಪರಿಸ್ಥಿತಿ ಈ ರೀತಿ ಘಟನೆ ಆಗ್ತಿತ್ತಿಲ್ಲ. ಶಾಸಕರ ಬದಲಾಗಿ ಅವ್ರ ಸುಪುತ್ರರು ಪದೇ ಪದೇ ಬಂದಿವೆ. ಏನಾದ್ರು ಬೇಕಲ್ಲ, ಸಿಮೆಂಟ್ ಚೆಕ್ ಮಾಡಿದ್ರು, ಸ್ಟೀಲ್ ಚೆಕ್ ಮಾಡಿದ್ರು, ವರ್ಕ್ ಸೂಪರ್ವೈಸರ್ ವಿರೋಧ ಪಕ್ಷ ವಿರೋಧ ಮಾಡ್ಬೇಕಂತ ಮಾಡ್ತಾರೆ. ಔಷಧಿ ಇಲ್ಲ. ನಿಜವಾದ ಏನಾದರೂ ವ್ಯಾಧಿ ಇರ್ತದ ಅವ್ರಿಗೆ ಔಷಧ